ಗಳನ್ನು ಸಲ್ಲಿಸುತ್ತಾ ಸಮಯದ ಅಭಾವ ಇರೋದ್ರಿಂದ ನಾನು ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯರೇ, ನಮ್ಮ ರಾಜ್ಯಾಧ್ಯಕ್ಷರು, ಈ ಪಕ್ಷದ ಎಲ್ಲ ವರಿಷ್ಠ ನಾಯಕರು, ಮುಖಂಡರು, ಸ್ಥಳೀಯ ಮುಖಂಡರು, ಇಲ್ಲಿ ಉಪಸ್ಥಿತರಿರುವ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಎಲ್ಲ ಸದಸ್ಯರೇ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ, ನಾವೆಲ್ಲರೂ ಮೈಸೂರಲ್ಲೇ ಪ್ರಾರಂಭ ಆಗಿರುವ ಈ ಜನ ಆಕ್ರೋಶ ಯಾತ್ರೆ ಏನಿದೆ, ಜನರಲ್ಲಿ ನಮ್ಮ ನಾಡಿನ ಏನು ಸಮಸ್ತ ಜನರ ಏನು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷದ ಸ್ಥಾನದಲ್ಲಿರುವಂತಹ ಪಕ್ಷ ಆಗಿರೋ ಕಾರಣಕ್ಕಾಗಿ ನಮ್ಮ ಯಾತ್ರೆ ಮೂಲಕ ಆಕ್ರೋಶವನ್ನು ನಾವು ಕೂಡ ವ್ಯಕ್ತಪಡಿಸ್ತಾ ಇದ್ದೀವಿ. ಮೈಸೂರಲ್ಲಿ ಪ್ರಾರಂಭವಾಗುವಾಗ ನಾನು ಅಲ್ಲೇ ಹೇಳಿದೆ, ನಾವು ಏನು ರಾಜ್ಯ ಮಟ್ಟದ ಏನು ಸಮಸ್ಯೆಗಳನ್ನು ಇಲ್ಲಿ ಮಂಡಿಸಲಿಕ್ಕೆ ಏನು ಅವಶ್ಯಕತೆ ಇಲ್ವೇ ಇಲ್ಲ. ಬರೀ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಅವರ ತವರು ಕ್ಷೇತ್ರದಲ್ಲೇ ಏನೇನ್ ಸಮಸ್ಯೆಗಳಿದೆ ಅದನ್ನೇ ನಾವು ನಿಮ್ ಮುಂದೆ ಪ್ರಸ್ತಾಪ ಮಾಡಿದ್ರೆ ಸಾಕು, ನಿಮ್ಗೆ ಗೊತ್ತಾಗತ್ತೆ ಯಾವ ರೀತಿ ರಾಜ್ಯವನ್ನು ವಿಫಲ ಆಗ್ತಾ ಇದೆ ಅಂತ. ಮೈಸೂರಿನಲ್ಲೇ ಇರೋ ಕಾರಣಕ್ಕಾಗಿ ಮತ್ತು ಸುಮಾರು 20-25 ವರ್ಷದ ಒಂದು ಅನುಭವ ಇದೆ ಅರಮನೆಗೆ, ಯಾವ ರೀತಿ ಮುಖ್ಯಮಂತ್ರಿಗಳು ಅವರ ಕೆಲಸವನ್ನು ಮುಂದುವರಿತಾ ಬಂದಿದ್ದಾರೆ ಮತ್ತು ಈ ರಾಜ್ಯ ಅವರ ನೇತೃತ್ವದಲ್ಲಿ ಯಾವ ರೀತಿ ಆಳಿದ್ದಾರೆ ಅಂತ ನಮ್ಗೆ ವೈಯಕ್ತಿಕವಾಗಿ ಗೊತ್ತಿದೆ. ನಮ್ಮ ಚುನಾವಣೆ ಸಂದರ್ಭದಲ್ಲಿ ಅವರು ಇದು ತವರ ಕ್ಷೇತ್ರ, ಪ್ರತಿಷ್ಠೆಯ ವಿಚಾರ ಅಂತ ಹೇಳ್ತಾರೆ. ಅದು ಬರೀ ಚುನಾವಣೆಯ ಸಂದರ್ಭಕ್ಕೆ ಸೀಮಿತ ಅಂತ ಒಂದು ಆಲೋಚನೆ. ನಂತರವೇ ಮೂಢ ಹಗರಣ ಬಂತು, ನಂತರವೇ ಅನೇಕ ಒಂದು ಹಗರಣಗಳು ಆಚೆ ಬಂತು. ಅದಾಗಿದ ನಂತರವೂ ಸಹ ಅವರ ದುರಾಡಳಿತದ ಒಂದು ಅನೇಕ ಸಮಸ್ಯೆಗಳನ್ನು ಕೂಡ ಆಚೆ ಬಂದಿತ್ತು. ಅವರ ತವರು ಕ್ಷೇತ್ರ ಪ್ರತಿಷ್ಠೆ ಬರೀ ವಿಚಾರ ಬರೀ ಚುನಾವಣೆ ಸಂದರ್ಭದಲ್ಲಿ ಅದು ಆಚೆ ಅನುಕಂಪ ಸೃಷ್ಟಿ ಮಾಡಲಿಕ್ಕೆ ಅವರು ಉಪಯೋಗ ಮಾಡ್ತಾರೆ. ಅದೇ ರೀತಿ ಮುಂದುವರಿತಾ ಬಂತು. ಇವಾಗ 1 ವರ್ಷ ಸುಮಾರು ನಮ್ಮ ಲೋಕಸಭಾ ಚುನಾವಣೆ ಆಗಿದ ನಂತರ ಇದೇ ಸಮಯದಲ್ಲಿ ನಾವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ವಿ, ಸ್ಪರ್ಧೆ ಮಾಡ್ತಾ ಇದ್ವಿ. ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಬೆಲೆ ಏರಿಕೆ ಸಾಮಾನ್ಯವಾಗಿ ಒಂದೊಂದು ಉತ್ಪನ್ನಗಳನ್ನು ಇಲ್ಲಿ ನಿಮ್ ಮುಂದೆ ಮಂಡಿಸಲಿಕ್ಕೆ ನಾವು ಶುರು ಮಾಡಿದ್ರೆ ರಾತ್ರಿವರೆಗೂ ಇಲ್ಲೇ ಇರಬೇಕಾಗತ್ತೆ. ಅದೇ ರೀತಿ ಕಾನೂನು ಸುವ್ಯವಸ್ಥೆ ಏನು ದುರುಪಯೋಗ ಮಾಡ್ತಾ ಇದ್ದಾರೆ ಅದನ್ನು ಸಹ ನಾವು ಎಲ್ಲರೂ ಗಮನಿಸಿದೀವಿ. ನಮ್ಮ ಕೊಡಗುವಿನಲ್ಲೇ ಒಬ್ಬ ಕಾರ್ಯಕರ್ತ ವಿನಯ್ ಸೋಮಯ್ಯ ಅಂತ ಅವರ ಒಂದು ಸೀಡಿನ ರಾಜಕೀಯಕ್ಕೆ ಆತ್ಮಹತ್ಯೆ ಮಾಡಿಕೊಂಡ. ಮೈಸೂರಲ್ಲೂ ಸಹ ಉದಯಗಿರಿ ಠಾಣೆ ಅಲ್ಲೂ ಕೂಡ ಒಂದು ಖಂಡನೀಯ ಕೃತ್ಯವನ್ನು ನಡೀತು. ಇದೇ ರೀತಿ ಕಾನೂನು ಸಂಪೂರ್ಣವಾಗಿ ಅವರು ವಿಫಲ ಆಗ್ತಾ ಇರುವಂತದ್ದು ನಾವೆಲ್ಲರೂ ನೋಡಿದೀವಿ. ಅದ್ರ ಜೊತೆಗೆ ಮೊನ್ನೆನೆ ನಾವು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಿದೀವಿ. ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಮ ಹಿಂದುಳಿದ ವರ್ಗಕ್ಕೆ, ಮುಖ್ಯವಾಗಿ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಗಳಿಗೆ ಒಂದಷ್ಟು ಹಣ ಮೀಸಲಿಡಬೇಕು ನಿಟ್ಟಿನಲ್ಲಿ ಅಂತ್ಯವಾಗಿ ಆ ಸಂವಿಧಾನದ ಒಂದು ತತ್ವದೊಂದಿಗೆ SC ST TSP ಏನೋ ಆಕ್ಟ್ ಇದೆ, ಅದನ್ನ ನಾವು ರೂಪಿಸಿದೀವಿ. ಅದರ ಹಣನೇ ಸುಮಾರು ಹೆಚ್ಚು ಕಡಿಮೆ 40,000 ಕೋಟಿನೂ ಕೂಡ ದುರ್ಬಳಕೆ ಮಾಡಿರುವಂತದ್ದು ನಾವು ಕೂಡ ನೋಡಿದ್ವಿ. ಮತ್ತೆ ಎಲ್ಲಾನು ಕೂಡ ಕೇಂದ್ರ ಸರ್ಕಾರದ ಮೇಲೆ ಪದೇ ಆರೋಪ ಹಾಕೋದು, ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಈ ರಾಜ್ಯ ಸರ್ಕಾರ, ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಪದ್ಧತಿಯಂತೆ ಅವರು ಮುಂದುವರಿತಾ ಇದ್ದಾರೆ. ಪ್ರತಿ ಸಮಯನೂ ಸಹ ಅವರ ಹಣಕಾಸಿನ ಯೋಜನೆಯನ್ನು ರೂಪಿಸುವುದರಲ್ಲಿ ವಿಫಲ ಆಗ್ತಾ ಇರೋ ಕಾರಣಕ್ಕಾಗಿ ಕೇಂದ್ರ ಸರ್ಕಾರನೇ ಎಲ್ಲಕ್ಕೂ ಕಾರಣ ಅಂತ, ಅಂದ್ರೆ ಶನೇಶ್ವರ ಎಲ್ಲಕ್ಕೂ ಕಾರಣ ಅಂತ, ಅದೇ ರೀತಿ ಕೇಂದ್ರ ಸರ್ಕಾರ ಎಲ್ಲಕ್ಕೂ ಕಾರಣ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಆದ್ರೆ ನಾವು ಬಹಳ ಮುಖ್ಯವಾಗಿ ಹೇಳಬೇಕಾಗಿದೆ, ಅವರ UPA ಸರ್ಕಾರದ 10 ವರ್ಷದ ಅವಧಿಯಲ್ಲಿ ಮತ್ತು ನಮ್ಮ ಮೋದಿ ಸರ್ಕಾರದ 10 ವರ್ಷದ ಅವಧಿಯಲ್ಲಿ ನಾವು ಹೋಲಿಕೆ ಮಾಡಿದ್ರೆ ಸುಮಾರು 250% ಹಣ ಹೆಚ್ಚಿಸಿರುವಂತದ್ದು ಬಹಳ ಸ್ಪಷ್ಟವಾಗಿ ನಾವು ಎಲ್ಲಾ ಕಡೆ ಹೇಳಬೇಕಾಗಿರುವಂತದ್ದು. ಇದು ಬರೀ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ಗ್ರಾಂಟ್ ನೀಡನ್ನು ಕೂಡ ನಾವು ನೋಡಿದ್ರೆ ಸುಮಾರು 238% ಅಷ್ಟು ಹೆಚ್ಚನ್ನು ನಾವು ಮೋದಿ ಲೆಡ್ ಸರ್ಕಾರದಲ್ಲಿ ನಾವು ಮಾಡಿದೀವಿ. ಆದ್ರೂ ಸಹ ಅವರು ಕೇಂದ್ರ ಸರ್ಕಾರ ಏನು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಬಹುಶಃ ಬೆಳಗಾವಿನ ಬಜೆಟ್ ಅಲ್ಲಿ ನಾವು ನೋಡಿಲ್ಲ, ಆದ್ರೆ ಮೈಸೂರು ಬಜೆಟ್ ಅಲ್ಲಿ ನಾವು ನೋಡಿದೀವಿ. ಎಲ್ಲಾನು ಕೂಡ ಪುನಃ ರೀಪ್ಯಾಕೇಜ್ ಮಾಡಿದ್ವಿ. ಹಿಂದೆ ಭಾಜಪಾ ಸರ್ಕಾರ ಸಮಯದಲ್ಲಿರುವಂತದ್ದು ಎಲ್ಲ ಯೋಜನೆಗಳು ಪುನಃ ರೀಪ್ಯಾಕೇಜ್ ಮಾಡಿ ನಾವು ಈ ಬಜೆಟ್ ಅಲ್ಲಿ ಕೊಟ್ಟಿದೀವಿ ಅಂತ ಹೇಳಕ್ಕೆ ಕಾರಣ ಒಂದೇನೆ, ಅವರ ಏನೇನ್ ಯೋಜನೆಗಳನ್ನು ರೂಪಿಸಿದರೆ ಅದು ಏನು ಕೂಡ ಪ್ರಗತಿ ಆಗಿಲ್ಲ. ಬರೀ 40% ಪ್ರಗತಿ ಆಗಿದೆ. ಇಂಥ ಒಂದು ದುರಾಡಳಿತ ನಮ್ಮ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ.
ಕರ್ನಾಟಕ ಎಲ್ಲಕ್ಕಿಂತ ಪ್ರಗತಿಪರ ರಾಜ್ಯ ಅಂತ ಒಂದು ಕಾಲದಲ್ಲಿ ಗುರುತಿಸಲಾಗಿತ್ತು. ಇವಾಗ ಹಿಂದುಳಿದ ಒಂದು ರಾಜ್ಯದ ಜೊತೆಗೆ ಗುರುತಿಸಲಾಗ್ತಾ ಇದೆ. ಅದು ಒಂದೇ ಅಲ್ಲ, ಈ ಕೇಂದ್ರ ಸರ್ಕಾರದ ಜೊತೆ ಆರೋಪ ಮಾಡೋ ನಿಟ್ಟಿನಲ್ಲಿ ಅವರು ಬಹುಶಃ ತಮ್ಮ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಮರ್ತ್ಬಿಟ್ಟಿದ್ದಾರೆ. ಒಂದ್ ಕಡೆನೂ ಕೂಡ ನಮ್ಮ ದಕ್ಷಿಣ ಭಾಗ ಇರ್ಬೋದು, ಉತ್ತರ ಭಾಗ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, ಕರಾವಳಿ ಇರ್ಬೋದು, ಮಳೆ ಮೈಸೂರು ಇರ್ಬೋದು, ಸ್ಥಳೀಯ ಚುನಾವಣೆಗಳು ಎಲ್ಲೂ ನಡೆಸಿಲ್ಲ. ಅದರಿಂದ 15th ಫೈನಾನ್ಸ್ ಕಮಿಷನ್ ಇಂದ ಏನೇನು ಹಣಗಳು ಬರಬೇಕು ಅದು ಸಹ ಅವ್ರಿಗೆ ಉಪಯೋಗ ಆಗಿಲ್ಲ, ಅವ್ರು ಬಳಸಕ್ ಆಗ್ತಾ ಇಲ್ಲ, ಅದು ಪುನಃ ರಿಟರ್ನ್ ಹೋಗ್ತಾ ಇದೆ. ಈ ರೀತಿ ಇಲ್ಲಿ ಏನು ಗುಂಡಿ ಬಿದ್ದ ರಸ್ತೆಗಳಿರ್ಬೋದು, ಏನು ಡ್ರೈನೇಜ್ ಸಿಸ್ಟಮ್ ಇರ್ಬೋದು, ಈ ಹಣ ಏನೇನು ಜನರಿಗೆ ಲಾಭ ಆಗುವಂತ ಕೆಲಸದಲ್ಲಿ ಏನೇನು ಅಭಿವೃದ್ಧಿ ಆಗ್ಬೇಕು ಅದು ಯಾವುದು ಸಹ ಅವರು ಬಳಸ್ತಾ ಇಲ್ಲ. ಈ ರೀತಿ ಸಂಪೂರ್ಣವಾಗಿ ರಾಜ್ಯದ ಆಡಳಿತವನ್ನು ವಿಫಲ ಆಗ್ತಾ ಇದೆ. ಅದ್ರ ಜೊತೆಗೆ ಬೆಳೆ ಏರಿಕೆ ಇರ್ಬೋದು, ಅಲ್ಪಸಂಖ್ಯಾತರ ತುಷ್ಟೀಕರಣ ಇರ್ಬೋದು, ಮತ್ತು ಅನೇಕ ಒಂದು ಸಮಸ್ಯೆಗಳಿರ್ಬೋದು, ಎಲ್ಲಾನು ಸಹ ಈ ಒಂದು ರಾಜ್ಯದಲ್ಲಿ ನಾವು ನೋಡ್ತಾ ಇದೀವಿ, ಅನುಭವಿಸ್ತಾ ಇದೀವಿ. ಈಗಾಗಲೇ ನಮ್ಮ ಹಿರಿಯ ಸಹೋದ್ಯೋಗಿಯಾದ ನಮ್ಮ ಚಿತ್ರದುರ್ಗ ಸಂಸದರಾದ ಶ್ರೀ ಗೋವಿಂದಪ್ಪ ಕಾರಜೋಳ ಅವರು ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ, ಕಾರ್ಯಕರ್ತರೇ, ನಮ್ಮ ಎಲ್ಲ ಸ್ನೇಹಿತರೆ, ನಾನು ಇಷ್ಟೇ ಹೇಳಕ್ ಹೋಗ್ತೀನಿ, ಸಮಯದ ಅಭಾವ ಇದೆ. ನಮ್ಮ ವರಿಷ್ಠ ನಾಯಕರು ಇನ್ನೂ ದೊಡ್ಡ ಮಟ್ಟದಲ್ಲಿ ಮತ್ತು ಅನೇಕ ಸಮಸ್ಯೆಗಳ ಬಗ್ಗೆ ನಿಮ್ ಮುಂದೆ ಪ್ರಸ್ತಾಪ ಮಾಡಲಿದ್ದಾರೆ. ನಾನು ಇಷ್ಟೇ ಹೇಳ್ತೀನಿ, ನಮ್ಮ ಇಡೀ ದೇಶದಲ್ಲಿ ನೀವು ನೋಡಿದಿರಾ ಯಾವ ರೀತಿ ಚುನಾವಣೆಗಳು ನಡೀತಾ ಇದಾವೆ. ನಮ್ಮ ಲೋಕಸಭಾ ಚುನಾವಣೆ ಆಗಿದ ನಂತರವೇ ನಾವು ಅಧಿವೇಶನದಲ್ಲಿ ನಮ್ಮ ವಿರುದ್ಧ ಒಂದು ಪಕ್ಷದಲ್ಲಿ ಒಬ್ರು ನಾಯಕರು ನಿಂತರು. ಅವ್ರು ಹೇಳಿದ್ರು, ನೀವು ಬಂದಿರೋದು 2 ಕ್ರಚ್ಗಳು ಇಟ್ಕೊಂಡು ಬಂದಿದ್ದೀರಾ. ಅಂದ್ರೆ ನಮ್ಮ ನಿತೀಶ್ ಕುಮಾರ್ ಅವ್ರ ಪಾರ್ಟಿ ಮತ್ತೆ ಇಲ್ಲಿ ಚಂದ್ರಬಾಬು ನಾಯ್ಡು ಅವರ ಪಾರ್ಟಿ ಜೊತೆಗೆ 2 ಕ್ರಚ್ಗಳು ಇಟ್ಕೊಂಡು ನೀವು ಪಾರ್ಲಿಮೆಂಟ್ ಒಳಗೆ ಬಂದಿದ್ದೀರಾ. ನೀವು ಕಾಯ್ತಾ ಇರಿ, ಬರುವಂತದ್ದು ಎಲೆಕ್ಷನ್ಗಳು ಹರಿಯಾಣ ಇರಲಿ, ಮುಂಬೈ ಮಹಾರಾಷ್ಟ್ರ ಇರಲಿ, ಮತ್ತು ನಮ್ಮ ಡೆಲ್ಲಿ ಎಲೆಕ್ಷನ್ ಅಂತ. ನಾವು ಇವಾಗ ಎಲ್ಲ ಎಲೆಕ್ಷನ್ಗಳು ನಡೆದಿದಾವೆ. ಡೆಲ್ಲಿ ನಡೆದಿದೆ, ಹರಿಯಾಣನು ನಡೆದಿದೆ, ಮಹಾರಾಷ್ಟ್ರನು ನಡೆದಿದೆ. ಎಲ್ಲ ಕಡೆನೂ ಯಾವ ರೀತಿ ಫಲಿತಾಂಶ ಬಂದಿದೆ ಅಂತ ಸಮಸ್ತ ಭಾರತೀಯರನ್ನು ನೋಡಿದರೆ ಆ ಫಲಿತಾಂಶ ಅಂತೆ ನಮ್ಮ ಕರ್ನಾಟಕದಲ್ಲೂ ಸಹ ಕಮಲವನ್ನು ಅರಳುವಂತ ಕೆಲಸ ನಿಮ್ಮೆಲ್ಲರ ಜೊತೆಗೆ ನಾವು ಮಾಡ್ತೀವಿ. ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರ ಬಂಧುಗಳ ಜೊತೆಗೆ ನಿಂತು ಈ ಒಂದು ಹೋರಾಟದ ಮೂಲಕ, ಒಳ್ಳೆ ಒಂದು ಹೋರಾಟದ ಮೂಲಕ, ಈ ಜನ ಆಕ್ರೋಶ ಯಾತ್ರೆ ಮೂಲಕ ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಒಂದು ದುರಾಡಳಿತವನ್ನು ಇಳಿಸಿ ನಮ್ಮ ಕಮಲದ ಒಂದು ಕೇಸರಿ ಒಂದು ಆಡಳಿತ ತಂದು ಈ ರಾಜ್ಯದ ಹಿತಕ್ಕಾಗಿ ಮತ್ತೊಮ್ಮೆ ನಾವು ಮುಂದುವರಿಯೋಣ ಅಂತ ಹೇಳ್ತಾ, ನಮ್ಮ ಬೆಳಗಾವಿನ ಸಮಸ್ತ ಜನರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ, ಇಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಆ ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ನನ್ನ ವಂದನೆಗಳು. ಜೈ ಹಿಂದ್.